ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. 2026 KA ಕ್ವಶನ್ ಪೇಪರನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾವುದೇ ರೀತಿಯ ಸ್ಕಿಪ್ ಮಾಡಲಾರದೆ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತ ಸಂವಿಧಾನದ 243D ವಿಧಿಯು ನಿರೂಪಿಸುವುದು? ಆಪ್ಷನ್ 1 ಗ್ರಾಮಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಆಪ್ಷನ್ 2 ಪಂಚಾಯಿತಿಗಳಲ್ಲಿ ಮೀಸಲಾತಿ. ಆಪ್ಷನ್ 3 ರಾಜ್ಯ ಚುನಾವಣಾ ಆಯೋಗ. ಆಪ್ಷನ್ 4 ರಾಜ್ಯ ಹಣಕಾಸು ಆಯೋಗ. ಸರಿಯಾದ ಉತ್ತರ ಪಂಚಾಯಿತಿಗಳಲ್ಲಿ ಮೀಸಲಾತಿ. KA ನಡೆಸಿದ ರೀಸೆಂಟಾಗಿ 2026ನ ಎಲ್ಲ ಪ್ರಶ್ನೆಗಳಲ್ಲಿಯೂ ಪಂಚಾಯಿತಿಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳುತ್ತಾ ಬಂದಿದ್ದಾನೆ. 243ನೇ ವಿಧಿ ಏನು ಹೇಳುತ್ತಂದರೆ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ. ಅದರಲ್ಲಿ ಪ್ರಮುಖವಾಗಿ 243A ಬಂದ್ಬಿಟ್ಟು ಗ್ರಾಮ ಸಭೆಯ ಅಧಿಕಾರ ಮತ್ತು ಕಾರ್ಯಗಳು. 243B ಎಲ್ಲ ಹಂತಗಳಲ್ಲಿ ಪಂಚಾಯತ್ ರಾಜ್ಗಳ ಸಂವಿಧಾನ ರಚನೆ. 243C ಬಂದ್ಬಿಟ್ಟು ಪಂಚಾಯಿತಿಗಳ ಸಂಯೋಜನೆ, ಅಂದರೆ ಈ ಪಂಚಾಯಿತಿ ಸದಸ್ಯರ ಆಯ್ಕೆ ಮಾಡ್ಕೊಳೋದು 243C ಹೇಳುತ್ತೆ. 243D ವಿಧಿಯು SC ST ಮತ್ತು ಮಹಿಳೆಯರಿಗೆ ಸ್ಥಾನಮಾನಗಳ ಮೀಸಲಾತಿ, ಪಂಚಾಯಿತಿಯೊಳಗೆ ಮೀಸಲಾತಿ ಕೊಡೋದು ಹೇಳುತ್ತೆ 243D ವಿಧಿಯು. 243E ವಿಧಿಯು ಪಂಚಾಯಿತಿಗಳ ಅವಧಿ, ಸಾಮಾನ್ಯವಾಗಿ 5 ವರ್ಷ ಇರುತ್ತೆ ಪಂಚಾಯತ್, ಅದರ ಅವಧಿಯನ್ನು ಹೇಳುತ್ತೆ 243E ವಿಧಿ. 243F ವಿಧಿಯು ಸದಸ್ಯರ ಅನರ್ಹತೆಗಳು, ಅಂದರೆ ಅವ್ರ ಅರ್ಹರು ಅನರ್ಹತೆಗಳು ಅಂತ ಹೇಳುತ್ತೆ. 243G ಬಂದ್ಬಿಟ್ಟು ಪಂಚಾಯತ್ಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ಅದರೊಳಗೆ ಎಷ್ಟು ವಿಷಯಗಳಿರ್ತಾವೆ ಅಂದರೆ 29 ವಿಷಯಗಳಿರ್ತಾವೆ. 243H ಬಂದ್ಬಿಟ್ಟು ಪಂಚಾಯಿತಿಗಳ ತೆರಿಗೆ ವಿಧಿಸುವ ಅಧಿಕಾರ ಮತ್ತು ನಿಧಿಗಳು. 243I ಬಂದ್ಬಿಟ್ಟು ಆರ್ಥಿಕ ಸ್ಥಿತಿಯನ್ನು ಮರುಪರಿಶೀಲಿಸಲು ಹಣಕಾಸು ಆಯೋಗ ರಚನೆ. 243I ಬಂದ್ಬಿಟ್ಟು ಹಣಕಾಸು ಆಯೋಗ ರಚನೆ ಮಾಡೋದನ್ನು ಹೇಳುತ್ತೆ. 243J ಬಂದ್ಬಿಟ್ಟು ಪಂಚಾಯತ್ ಲೆಕ್ಕಪತ್ರಗಳ ಪರಿಶೋಧನೆ, ಆಡಿಟ್. 243K ವಿಧಿಯು ಪಂಚಾಯತ್ಗಳಿಗೆ ಚುನಾವಣೆ ನಡೆಸುವುದು ಹೇಳುತ್ತೆ. ಪಂಚಾಯತ್ ಯಾರು ಚುನಾವಣೆ ನಡೆಸ್ತಾರೆ ಅಂದರೆ ರಾಜ್ಯ ಚುನಾವಣಾ ಆಯೋಗ. ಈಗ MLA ಎಲೆಕ್ಷನು, MP ಎಲೆಕ್ಷನ್ ಇವನ್ನ ನಡೆಸೋದು, ಈ ಎಲೆಕ್ಷನ್ಗಳು ನಡೆಸೋದು ಕೇಂದ್ರ ಚುನಾವಣಾ ಆಯೋಗ. 243L ಏನು ಹೇಳುತ್ತೆ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸಿಕೆ. 243L ವಿಧಿ ಎಲ್ಲಿ ಅನ್ವಯಿಸುತ್ತೆ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುತ್ತೆ. 243M ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ, ಉದಾಹರಣೆ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತೆ. 243N ಯಾವ ವಿಧಿ ಹೇಳುತ್ತೆ ಅಂದರೆ ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಕಾನೂನುಗಳು ಮತ್ತು ಪಂಚಾಯಿತಿಗಳ ಮುಂದುವರಿಕೆ ಬಗ್ಗೆ ಹೇಳುತ್ತೆ. 243O ಬಂದ್ಬಿಟ್ಟು ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಹಸ್ತಕ್ಷೇಪಕ್ಕೆ ನಿರ್ಬಂಧ. ಇದಿಷ್ಟು ಭಾಗ 9 ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಪಂಚಾಯತ್ ಬಗ್ಗೆ ಹೇಳುತ್ತಾ. ಭಾಗ 9A ಬಂದ್ಬಿಟ್ಟು ಪುರಸಭೆಗಳು ಮತ್ತು ನಗರ ಪಾಲಿಕೆಗಳ ಬಗ್ಗೆ ಹೇಳುತ್ತಾ. ಅದು ಯಾವಿದೆ ಅಂದರೆ 243Pಲಿಂತ 243ZG ವರೆಗೂ ಹೇಳುತ್ತೆ. ಇವಿಷ್ಟು ವಿಧಿಗಳನ್ನು ನೋಡ್ಕೊಳ್ರಿ, ಯಾಕಂದರೆ KA ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಪಂಚಾಯಿತಿಗಳ ಬಗ್ಗೆ ಪ್ರಮುಖವಾಗಿ ಕೇಳ್ತಾ ಬಂದಿದ್ದಾನೆ ಇತ್ತೀಚೆಗೆ ನಡೆರ್ತಕ್ಕಂಥ SDA FDA ಎಕ್ಸಾಮ್ನಲ್ಲಿ ಸಹಿತ. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ 1 ಅನುಚ್ಛೇದ 260. ಆಪ್ಷನ್ 2 ಅನುಚ್ಛೇದ 263. ಆಪ್ಷನ್ 3 ಅನುಚ್ಛೇದ 280. ಆಪ್ಷನ್ 4 ಅನುಚ್ಛೇದ 356. ಸರಿಯಾದ ಉತ್ತರ ಅನುಚ್ಛೇದ 263. ಭಾರತದ ಸಂವಿಧಾನ ಅನುಚ್ಛೇದ 263ನೇ ಅಡಿಯಲ್ಲಿ ಅಂತಾರಾಜ್ಯ ಮಂಡಳಿ, ಇಂಟರ್ಸ್ಟೇಟ್ ಕೌನ್ಸಿಲ್ ಸ್ಥಾಪನೆ ಮಾಡೋದಕ್ಕೆ ರಾಷ್ಟ್ರಪತಿಗೆ ಅಧಿಕಾರ ಇರುತ್ತೆ. ಈಗ ಒಂದಕ್ಕೊಂದು ರಾಜ್ಯ ಉತ್ತಮವಾಗಿ ಸಹಕಾರ ಸಂಬಂಧದಿಂದ ರಾಜ್ಯವನ್ನು ನಡೆಸ್ಕೊಂಡು ಹೋಗಲಿ ಅನ್ನೋದಕ್ಕೆ ಇದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ಅಧ್ಯಯನ ನಡೆಸಿದ ಸರ್ಕಾರಿ ಆಯೋಗದ ಸರ್ಕಾರಿ ಕಮಿಷನ್ ಶಿಫಾರಸಿನ ಮೇರೆಗೆ ಮೇ 28, 1919ರಂದು ರಾಷ್ಟ್ರಪತಿಗಳ ಆದೇಶದ ಮೂಲಕ ಇದನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಸ್ಥಾಪಿಸಲಾಗಿತ್ತು. ಯಾವಾಗ ಸ್ಥಾಪಿಸಲಾಗಿತ್ತು ಅಂದರೆ ಮೇ 28, 1919ರಂದು ಪ್ರಥಮವಾಗಿ ಆವಾಗ ಮೊದಲನೇ ಇಂಟರ್ ಸ್ಟೇಟ್ ಕಮಿಷನ್ ಆವಾಗ ಸ್ಟಾರ್ಟ್ ಆಗುತ್ತೆ.
ಇನ್ನು ಮಂಡಳಿ ರಚನೆ ಆಗಿದ್ದು ಮೇ 28, 1990 ಆದರೆ ಅದಕ್ಕೆ ಅಧ್ಯಕ್ಷರು ಯಾವಾಗಲೂ ಯಾರು ಇರ್ತಾರೆ ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಇರ್ತಾರೆ. ಸದಸ್ಯರು ಈ 2 ರಾಜ್ಯದ ಮುಖ್ಯಮಂತ್ರಿಗಳು, ಶಾಸನ ಸಭೆ ಇರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಮುಖ್ಯಮಂತ್ರಿಗಳು, ಅಲ್ಲಿ ಆಡಳಿತ ಅಧಿಕಾರಿಗಳು ಇದರ ಸದಸ್ಯರಾಗಿರ್ತಾರೆ. ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿಯಾಗಿರುತ್ತಾರೆ? ಆಪ್ಷನ್ 1 ಮುಖ್ಯ ಚುನಾವಣಾ ಆಯುಕ್ತರು, ಆಪ್ಷನ್ 2 ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಆಪ್ಷನ್ 3 ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ 4 ಲೋಕಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ನಿಯಮಗಳ ಪ್ರಕಾರ ಭಾರತದ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ಮಾಡಿ ತದನಂತರ ಈ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿ ಸರದಿ ಆಧಾರದ ಮೇಲೆ ಇಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುತ್ತಾ ಅವರನ್ನು ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡುತ್ತೆ. ಆದ್ದರಿಂದ ಆಪ್ಷನ್ 2 ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಸರಿಯಾದ ಉತ್ತರವಾಗಿದೆ. ಯಾಕೆಂದರೆ ಈ ಆಪ್ಷನ್ಗಳಲ್ಲಿ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯನ್ನು ಕೊಟ್ಟಿದ್ದಿಲ್ಲ, ಬರೀ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಅಷ್ಟೇ ಕೊಟ್ಟಿದ್ದ ಕಾರಣಕ್ಕೆ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿನೇ ಸರಿಯಾದ ಉತ್ತರವಾಗಿದೆ. ಈಗ ಕ್ವಶನಲ್ಲಿ ಮೊದಲನೇ ಆಪ್ಷನ್ನು ಮುಖ್ಯ ಚುನಾವಣಾ ಆಯುಕ್ತರು ಅಂತ ಇತ್ತು. ಆಲ್ಮೋಸ್ಟ್ ಎಲ್ಲರ ಆನ್ಸರ್ ಯಾವ್ದು ಹಾಕಿರ್ತಾರೆ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಹಾಕಿರ್ತಾರೆ. ಬಟ್ ಮುಖ್ಯ ಚುನಾವಣಾ ಆಯುಕ್ತರು ಚುನಾವಣೆ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರು ಚುನಾವಣಾ ತಾವೇ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸೋದಿಲ್ಲ. ಚುನಾವಣೆಯನ್ನು ಮೇಲ್ವಿಚಾರಣೆ ಮಾಡ್ತಾರೆ, ಬಿಟ್ಟರೆ ಅದನ್ನು ನಿಯಂತ್ರಣ ಮಾಡ್ತಾರೆ, ಅಧಿಕಾರಿಗಳು ಆಗಿರೋದಿಲ್ಲ. ಈಗ ಭಾರತದ ಮುಖ್ಯ ನ್ಯಾಯಮೂರ್ತಿಯ ಕೆಲಸ ಏನಂದರೆ ಈ ಚುನಾವಣಾ ಪ್ರಕ್ರಿಯೆಗೆ ಅವರಿಗೆ ಯಾವುದೇ ರೀತಿಯಂಥ ಸಂಬಂಧ ಇರುವುದಿಲ್ಲ. ಮತ್ತು ಚುನಾವಣಾ ಅಧಿಕಾರಿಯಾಗಿಯೂ ಇವರು ಇರೋದಿಲ್ಲ. ಇವರ ಪ್ರಮುಖ ಕೆಲಸ ಬಂದುಬಿಟ್ಟು ಈಗ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಮಾಡುವುದೇ ಪ್ರಮುಖ ಕಾರ್ಯವಾಗಿರುತ್ತದೆ. ಇನ್ನು ಲೋಕಸಭೆಯ ಸ್ಪೀಕರ್ ಕಾರ್ಯ ಬಂದುಬಿಟ್ಟು ಲೋಕಸಭೆಯ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಶಾಸಕಾಂಗದ ಕಲಾಪಗಳನ್ನು ನಡೆಸಿರ್ತಾರೆ. ಇವರಿಗೆ ಮತ್ತು ಚುನಾವಣಾ ನಿರ್ವಹಣಾ ಹುದ್ದೆಗೆ ಯಾವುದೇ ರೀತಿಯಂಥ ಸಂಬಂಧ ಇರುವುದಿಲ್ಲ. ಇವ್ರ ಕೆಲಸ ಏನಂದರೆ ಲೋಕಸಭೆಯೊಳಗೆ ಕಾರ್ಯಕಲಾಪಗಳನ್ನು ನಡೆಸುವುದು.